ಪೊಲೀಸ್ ಆಫೀಸರ್ ಬಂದ್ಬಿಟ್ಟ, ಅವ್ನು ರಿವಲ್ವರೇ ತಗೊಂಬಿಟ್ಟ. ಏ ಮಗ, ನಿನ್ಗೆ ಯಾವನ ಪರ್ಮಿಷನ್ ಕೊಟ್ಟವನು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ? ಏನೋ ನೀನು ಗುಂಡೆ ಹಾಕ್ತೀನಿ ಮಗನೇ ಅಂತ ಅವನು ಜೋರು ಮಾಡ್ದ. ಆಮೇಲೆ ನೀನು ಏನಾರ ಮಾಡ್ಕೋಪ್ಪ, ರೈತರಿಗೆ ಅನ್ಯಾಯ ಆಗಿದೆ, ತಹಶೀಲ್ದಾರಿಗೆ ಒಂದು ಮನವಿ ಕೊಡ್ತೀವಿ, ಸರ್ಕಾರ ಮಾಡಿದಂಥದ್ದು ಸರಿ ಇಲ್ಲ. ನಮಸ್ಕಾರ ಚಂದ್ರಶೇಖರ್. ನಮಸ್ಕಾರ ಸರ್. ನೀವು ನಮ್ಮ ಬೆಳಕು ಚಾನಲ್ಗೆ ಸಂದರ್ಶನಕ್ಕೆ ಬಂದಿರೋದು ಭಾಳ ಸಂತೋಷ. ನಿಮ್ಮ ಪೂರ್ತಿ ಹೆಸರು ಕೋಡಿಹಳ್ಳಿ ಚಂದ್ರಶೇಖರ? ಹೌದು. ಕೋಡಿಹಳ್ಳಿನ ಕೋಡಿಹಳ್ಳಿ. ಅದು ಕಲೋಕ್ಯವಾಗಿ ಮಾತಾಡ್ತಾ ಕೋಡಹಳ್ಳಿ ಆಗ್ಬಿಟ್ಟಿದೆ. ಸೊ ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ ಅವೆಲ್ಲ ಎಲ್ಲಾಯಿತು, ಹೇಗಾಯಿತು? ಎಲ್ಲ ಅಲ್ಲೇನೆ. ನಮಗೆ ಭಾಳ ನಿಯರೆಸ್ಟ್. ಯಾವುದು ಸ್ವಂತ ಊರು? ನಂದು ಕೋಡಿಹಳ್ಳಿ, ಅರಸೀಕೆರೆ ತಾಲೂಕು. ಅಲ್ಲಿಗೆ ಒಂದು 2 ಕಿಲೋಮೀಟರ್, ಹಾಸನ ಜಿಲ್ಲೆ. ನಾನು ಹುಟ್ಟಿದ್ದು ಕೋಡಿಹಳ್ಳಿಯಲ್ಲೇ, ಬೆಳೆದಿದ್ದು ಕೋಡಿಹಳ್ಳಿ, ವಿದ್ಯಾಭ್ಯಾಸ ಎಲ್ಲ ಅರಸೀಕೆರೆ. ಆಮೇಲೆ ಕೋಡಿಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ ಇತ್ತಾ? ಪ್ರಾಥಮಿಕ ಶಾಲೆ ಇರಲಿಲ್ಲ, ನಂತರದಲ್ಲಿ ಪ್ರಾಥಮಿಕ ಶಾಲೆ ಬಂತು. ಸೊ ನೀವು ಅರಸೀಕೆರೆಯಲ್ಲಿ ಓದಿದ್ದು? ನಾವು ಪ್ರಾಥಮಿಕ ಶಾಲೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಓದಿ. ಯಾವ ಹಳ್ಳಿ? ಕೆಲ್ಲಂಗೆರೆ ಅಂತ ಬರ್ತದೆ, ಅಲ್ಲಿ ಪ್ರಾಥಮಿಕ ಶಿಕ್ಷಣ ತೊಗೊಂಡ್ವಿ. ಆಮೇಲೆ ಹೈಸ್ಕೂಲು, PU ಎಲ್ಲ ಅರಸೀಕೆರೆ. ಸೊ PUC ತನಕ ಓದಿದ್ದೀರಿ? ಹಾಂ. ಆಮೇಲೆ ಪದವಿ ಹೋಗ್ತಾ ಇದ್ವಿ. ಆವಾಗ ರೈತ ಚಳವಳಿ ಮೂಮೆಂಟ್ ಸ್ಟಾರ್ಟ್ ಆಯಿತು. ಆ ಚಳವಳಿಯಲ್ಲಿ ಆ ದಿನ ನನ್ನ ಗೆಳೆಯ ಒಬ್ಬ ಶಾಮಣ್ಣ ಪೇಪರ್ ತಂದುಬಿಟ್ಟು ನಾವೆಲ್ಲ ಮನಗಿದ್ವಿ, ರೂಮ್ಮೇಟ್ಸು. ನೋಡೋ, ಇಲ್ಲಿ ರೈತರನ್ನೆಲ್ಲ ಕೊಂದಾಕ್ಬಿಟ್ಟವ್ರೆ, ಎದ್ದಳೋ ಮೇಲೆ ಓದು ಅಂತ ಹೇಳಿ ಅವನು ತಗಾದೆ ಮಾಡ್ದ. ನಾನಿದ್ದವನು, ಇವನು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಎಬ್ಬರಿಸ್ಲಿಕ್ಕೆ ಈ ಜಾಣ್ತನ ಮಾಡ್ತಾ ಇದ್ದಾನೆ, ನಾನು ಎದ್ದೇಳಬಾರ್ದು ಅಂತ ಹೇಳಿ ನಾನು ಸುಮ್ಮನೆ ಮಲಗಿದೆ. ಆಮೇಲೆ ಅವನಿಗೆ ಗೊತ್ತಾಯಿತು ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಎದ್ದಾದರೂ ಪೇಪರ್ ಓದು ಅಂತ ಪೇಪರ್ನ ಅಲ್ಲಿ ಹಾಕುವುದ. ಆಮೇಲೆ ಅವನು ಓದ್ಮೇಲೆ ನನಗೆ ನಿದ್ದೆ ಬರಲಿಲ್ಲ. ಯಾಕಂದರೆ ಏನಿದೆಯೋ ಅವ್ನು ನಿಜ ಹೇಳಿರ್ಬೋದು ಅಂತ ಹೇಳಿ ಎದ್ದು ಆ ಪೇಪರ್ ನೋಡ್ತೀನಿ. ಆ ದಿನ ನವಲಗುಂದದಲ್ಲಿ ರೈತರ ಮೇಲೆ ಗೋಲಿಬಾರು, ಅದನ್ನು ಇಡೀ ಪೇಜ್ ಪೂರ್ತಿ ಅವತ್ತು ಅದೇ ಸುದ್ದಿ. ಯಾವ ಇಸ್ವಿ ಅದು? 1980 ಜುಲೈ 21ನೇ ತಾರೀಕು ಘಟನೆ. 22ನೇ ತಾರೀಕು ನಾವು ಪೇಪರ್ನ ಓದಿದ್ವಿ. ಹಾಗಾಗಿ ಮನಸ್ಸಿಗೆ ಭಾಳ ನೋವಾಯಿತು. ಅದನ್ನು ತಗೊಂಡು ನಾವು ಕಾಲೇಜ್ ಹಾಸ್ಟ್ಲಿಗೆ ಬಂದ್ವಿ. ಕಾಲೇಜ್ ಹಾಸ್ಟ್ಲಲ್ಲಿ ಕೂತ್ಕೊಂಡು ಎಲ್ಲ ಸ್ನೇಹಿತರನ್ನ ಕರೆದು ಚರ್ಚೆ ಮಾಡಿದ್ವಿ. ಒಬ್ಬಂಗೆ ಪೇಪರ್ ಓದಕ್ಕೆ ಕೊಟ್ವಿ. ನಾವೊಂದು 25 ಹುಡುಗರೆಲ್ಲ ಕೂತ್ಕೊಂಡು ಕೇಳ್ಕೊಂಡ್ವಿ. ಆಮೇಲೆ ಇದಕ್ಕೇನಾದ್ರು ಒಂದು ಸರ್ಕಾರಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಳಬೇಕಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಕಾಲೇಜಿಗೆ ಬಂದ್ವಿ. ಕಾಲೇಜು ಎಲ್ಲ ಹುಡುಗರ ಹತ್ರ ಎಲ್ಲ ಮಾತಾಡಿದ ಮೇಲೆ ಅಲ್ಲಿ ಸ್ವಲ್ಪ ಹಿಂಜರಿಕೆ ಶುರುವಾಯಿತು. ಅಲ್ಲಿ ಸಿದ್ದನಗೌಡ ಪಾಟೀಲ್ ಅಂತ ಭಾಳ ಒಂದು ರೀತಿ ಸ್ಟ್ರಿಕ್ಟ್ ಆಗಿದ್ದಂಥ ಪ್ರಿನ್ಸಿಪಾಲ್. ಆವಾಗ ನಾವು ಸ್ವಲ್ಪ ನಾನೇ ಲಾಂಗ್ ಬೆಲ್ ಹೊಡೆದೆ. ಎಲ್ಲ ಕಾಲೇಜ್ ಬಿಟ್ಟು ಈಚೆ ಬಂದರು. ಆಮೇಲೆ ಎಲ್ಲರನ್ನೂ ಒಂಚೂರು ಗುಡ್ಡೆ ಮಾಡಿ ರಸ್ತೆಯಲ್ಲಿ ಪ್ರತಿಭಟನೆ ಶುರು ಮಾಡಿದ್ವಿ. ಆಮೇಲೆ ಯಾರೋ ಪೊಲೀಸ್ ಆಫೀಸರ್ ಬಂದ್ಬಿಟ್ಟ, R ಪಾಟೀಲ್ ಅಂತ, ಅವ್ನು ರಿವಲ್ವರೇ ತಗೊಂಬಿಟ್ಟ. ಮಗ, ನಿನ್ಗೆ ಯಾವನ ಪರ್ಮಿಷನ್ ಕೊಟ್ಟವನು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ? ಏನೋ ನೀನು ಗುಂಡೆ ಹಾಕ್ತೀನಿ ಮಗನೇ ಅಂತ ಅವನು ಜೋರು ಮಾಡ್ದ. ಆಮೇಲೆ ನೀನು ಏನಾರ ಮಾಡ್ಕೋಪ್ಪ, ರೈತರಿಗೆ ಅನ್ಯಾಯ ಆಗಿದೆ, ತಹಶೀಲ್ದಾರಿಗೆ ಒಂದು ಮನವಿ ಕೊಡ್ತೀವಿ, ಸರ್ಕಾರ ಮಾಡಿದಂಥದ್ದು ಸರಿ ಇಲ್ಲ ಅಂತ ಹೇಳ್ತೀವಿ ಅಂತ ಹೇಳಿ ನಾವು ಬಂದ್ವಿ. ತಹಶೀಲ್ದಾರ್ಗೆ ಒಂದು ಮನವಿಯನ್ನು ಕೊಟ್ಟು ಆ ದಿನ ಮುಗೀತು. ನಂತರದಲ್ಲಿ ನಮಗೆ ಚಳವಳಿ ಮುಂದುವರೆದಂಗೆ HS ರುದ್ರಪ್ಪ ಒಂದು ಹೇಳಿಕೆ ಕೊಟ್ಟರು, ಇದು ಖಂಡಿಸ್ತೀವಿ, ಎಲ್ಲರೂ ಕೂಡ ಧಾರವಾಡದಲ್ಲಿ ಸೇರೋಣ ಅಂತ ಹೇಳಿದರು. ಆಮೇಲೆ ಸುಂದರೇಶ್ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಹಾಗೆ ರೈತ ಚಳವಳಿಯ ಕೊಂಡಿ ನಮಗೆ ಕನೆಕ್ಟ್ ಆಗಿಬಿಡ್ತು. ನಮ್ಮ ಕಾಲೇಜ್ ಜೀವನ ಮುಗೀತು. ನೀವು ಕಾಲೇಜಲ್ಲಿ ಲಾಂಗ್ ಬೆಲ್ ಹೊಡೆದ್ರಿ ಅಂತಂದ್ರಲ್ಲ, ಆ ಧೈರ್ಯ ಹೇಗೆ ಬಂತು ನಿಮಗೆ? ಏನೋ ಒಂದು ನಮಗೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಅವಾಗ ಎಷ್ಟಿರ್ಬೋದು ನಿಮ್ಮ ವಯಸ್ಸು?
ನನಗೆ ಆಗ ಹೆಚ್ಚು ಕಡಿಮೆ 19 ಇರ್ಬೋದು, 20 ಇರ್ಬೋದು. ಆಗ ನಾವೆಲ್ಲ ಹುಮ್ಮಸ್ಸು. ಹುಮ್ಮಸ್ಸು ಅಷ್ಟೇ. ಎಮೋಷನ್ ಅದು ನಮ್ಮ ಶಕ್ತಿ. ಓಕೆ. ಆಮೇಲೆ ನಾವು ಓದೋದ್ರಲ್ಲಿ ಏನು ಭಾಳ ಮುಂದೆ ಇದ್ದ ಕೊನೆ ಬೆಂಚು ಅಂತ ಹೇಳಿದ್ರಲ್ಲ. ಹಾಗೆ ಮುಂದುವರಿತು ಚಳುವಳಿ. ಹಾಗೆ ಚಳುವಳಿಯಲ್ಲಿ ನಾವು ಕಂಟಿನ್ಯೂ ಆದ್ವಿ. ಆಮೇಲೆ 80ರಲ್ಲಿ ಅಲ್ಲಿ ಆಗ್ತಾ ಇದ್ದಂಗೆ ಅಲ್ಲಿ ಒಂದು 3 ತಿಂಗಳು 4 ತಿಂಗಳು ಒಳಗಡೆ ನಿಪ್ಪಾಣಿಯಲ್ಲಿ ನಮ್ಮ ಶರತ್ ಜೋಶಿ ಅಂತ ಮಹಾರಾಷ್ಟ್ರ ರೈತ ಸಂಘದ ಲೀಡ್ರು, ಅವರು ತಂಬಾಕು ಬೆಳೆಗಾರರ ಪರವಾಗಿ ಚಳುವಳಿ ಶುರು ಮಾಡಿದರು. ಅಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡಿದರು, ಪೊಲೀಸ್ನವರು ಗೋಲಿಬಾರ್ ಮಾಡಿದರು. ಅಲ್ಲಿ 9 ಜನ ಸತ್ತರು ಮಹಾರಾಷ್ಟ್ರದಲ್ಲಿ, ಈ ಕರ್ನಾಟಕ ನಿಪ್ಪಾಣಿಯಲ್ಲಿ ಬಾರ್ಡ್ರಲ್ಲಿ. ಓಕೆ ಓಕೆ. ಹಾಗಾಗಿ ಅದು ಮುಗಿದ ಮೇಲೆ 81 ಏಪ್ರಿಲ್ 11ನೇ ತಾರೀಕು ರುದ್ರಪ್ಪ ಅವರು ಒಂದು ಕರೆ ಕೊಟ್ಟಿರ್ತಾರೆ. ಎಲ್ಲ ಕಡೆ ರಸ್ತೆ ಬಂದ್ ಮಾಡಿ, ಹಾಲು ಸರಬರಾಜು ಮಾಡಬೇಡಿ, ಹಾಗೆ ರೈತರು ಇದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾರೆ. ನಾವು ಬಂದ್ ಮಾಡ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಾವೊಂದು 175 ಜನ ಅರೆಸ್ಟ್ ಆಗಿರ್ತೀವಿ. ಅದೇ ಫಸ್ಟ್ ನಾವು ಹೆದ್ದಾರಿ ಬಂದ್ ಮಾಡಿದ್ದು. ಹಾಗಾಗಿ ಅರೆಸ್ಟ್ ಮಾಡಿ ನಮ್ಮನ್ನು ಒಂದು 4 ಬಸ್ನಲ್ಲಿ ತುಂಬಿಕೊಂಡು ಹಾಸನ್ ಜೈಲಿಗೆ ತೊಗೊಂಡೋಗ್ತಾ ಇರ್ತಾರೆ. ನಾವೆಲ್ಲ ಯುವಕರು ಒಂದಿಷ್ಟು ಮಾತಾಡ್ತೀವಿ. ಯಜಮಾನ್ರುಗಳು ಇದ್ದರು, ಇದು ಏನು ದುಡ್ಡ ಬರುತ್ತೆ, ಇವತ್ತು ಸಂತೆ ಇದೆ ಶನಿವಾರ, ಆ ಸಂತೆ ನಡೀತಾ ಇದ್ದೇ ರಸ್ತೆ ಅಕ್ಕಪಕ್ಕ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರು ಆ ಸಂತೆ ವ್ಯಾಪಿಸಿರುತ್ತೆ. ಹಾಗಾಗಿ ಜೋರು ಘೋಷಣೆ ಕೂಗೋಣ, ಸರ್ಕಾರ ತಪ್ಪು ಮಾಡಿದೆ, ರೈತರನ್ನ ಹತ್ಯೆ ಮಾಡಿದ್ದಾರೆ, ಸರ್ಕಾರ ರೈತರ ನೆರವಿಗೆ ಬರ್ತಾ ಇಲ್ಲ, ಇದು ಅನ್ಯಾಯ ಅಂತ ಹೇಳಿ ಜೋರು ಘೋಷಣೆಗಳನ್ನು ಹಾಕ್ಬೇಕಂತ ತೀರ್ಮಾನ ಮಾಡ್ತೀವಿ. ಅದರಂತೆ ಕೂಗ್ತೀವಿ. ಅಲ್ಲಿ ರೈತರು ರಸ್ತೆ ಅಕ್ಕಪಕ್ಕ ಇದ್ದವರು, ಇದ್ಯಾಕೆ ರೈತರನ್ನ ಅರೆಸ್ಟ್ ಮಾಡೋರೆ, ಯಾಕೆ ಮಾಡೋರೆ, ಬಸ್ ಅಡ್ಡಾಕು ಅಂತ ಹೇಳಿ ರಸ್ತೆಗೆ ಬರೋ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಒಬ್ಬ ಯಾರು ನಮ್ಮ ಪೊಲೀಸ್ ASIನ ಒಂದೊಂದು ಬಸ್ಸಿಗೆ ಹಾಕಿರ್ತಾರೆ, ಹೆಡ್ ಕಾನ್ಸ್ಟೇಬಲ್. ಆತ ಹೇಳ್ದ, ನೋಡು ನಿನ್ಗೇನಾರ ಬಸ್ ನಿಲ್ಲಿಸ್ಬಿಟ್ರೆ ನೀನು ತಗೊಂಡೋಗಿ ಒಳಿಕೆ ಹಾಕ್ಬಿಡ್ತೀನಿ ಮಗನೇ, ಗಾಡಿ ಹೋಗ್ತಾ ಇರ್ಬೇಕು, ನಿಲ್ಲಿಸ್ಕೂಡ್ದು ಅಂತ ಹೇಳಿ ಡ್ರೈವರ್ಗೆ ಆವಾಜ್ ಮಾಡ್ತಾನೆ. ಡ್ರೈವರು ನಿಲ್ಲಿಸೋ ಪ್ರಯತ್ನ ಮಾಡಲಿಲ್ಲ. ಏನೋ ಕಷ್ಟ ಬಂದರೂ ಹಾರನ್ನು ಹೊಡ್ಕೊಂಡು ಆಚೆ ಬಂದುಬಿಡ್ತಾನೆ. ಆಮೇಲೆ ರೈತರು ರಸ್ತೆಗೆ ಬರ್ತಾರೆ, ರಸ್ತೆ ಬಂದ್ ಮಾಡ್ತಾರೆ. ಆಮೇಲೆ ಪೊಲೀಸ್ನವ್ರು ಬರ್ತಾರೆ. ಸಂಖ್ಯೆ ಭಾಳ ಕಮ್ಮಿ ಇದ್ದ ಕಾರಣಕ್ಕೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡೋಕ್ಕೆ ಹೋಗ್ತಾರೆ. ಅದೇ ಲಾಠಿ ಕಿತ್ಕೊಂಡು ರೈತರು ಅವ್ರಿಗೆ ಲಾಠಿ ಚಾರ್ಜ್. ಪೊಲೀಸ್ನವ್ರು ಕಮ್ಮಿ ಇದ್ದರು. ಆಮೇಲೆ ಹಾಸನದಿಂದ DR ವ್ಯಾನ್ ಬರೋಕ್ಕೆ ಹೇಳ್ತಾರೆ, ಕಳಿಸ್ಕೊಡ್ತಾರೆ. DR ವ್ಯಾನ್ ಬಂದಾಗ ರೈತರ ಮೇಲೆ ಬಲಪ್ರಯೋಗ ಮಾಡ್ತಾರೆ. ಆಮೇಲೆ ರೈತರು ಕೂಡ ಅದನ್ನು ಒಪ್ಪೋದಿಲ್ಲ, ಅದು ಮತ್ತೆ ಅವ್ರಿಗೆ ಚಾರ್ಜ್ ಮಾಡ್ತಾರೆ, ಘರ್ಷಣೆ ಆಗುತ್ತೆ. ಆವಾಗ ಫೈರಿಂಗ್ ಮಾಡ್ತಾರೆ. 3 ಜನ ರೈತರು ಅಲ್ಲಿ ಸತ್ತೋಗ್ತಾರೆ. ದುದ್ದದಲ್ಲಿ ಫೈರಿಂಗಲ್ಲಿ 3 ಜನ ಸಾಯ್ತಾರೆ. ಅಲ್ಲಿಂದ ನಮ್ಮನ್ನು ಹಾಸನ್ ಜೈಲ್ಗೆ ಹಾಕ್ತಾರೆ. ಹಾಸನ್ ಜೈಲಿಗೆ ಸಂಜೆ SP ಮತ್ತು DC ಬಂದು ನಿಮ್ಮನ್ನೆಲ್ಲ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಹೇಳಿದೆ, ನೀವು ನಮ್ಮ ಜೈಲರಿಗೆ ಹೇಳ್ತೀವಿ, ನೀವು ಆಗ ಬಸ್ ಕಳಿಸಿರ್ತೀವಿ, ಬಸ್ಸಿಗೆ ಕೂತ್ಕೊಂಬಿಡಿ, ನಿಮ್ಮನ್ನು ನೀವು ಊರಿಗೆ ಬಿಡ್ತಾರೆ ಅಂತ ಹೇಳಿದರು. ಯಾವ ಇಸ್ವಿ ಅದು? ಅದು 81 ಏಪ್ರಿಲ್ ತಿಂಗಳಲ್ಲಿ 11ನೇ ತಾರೀಕು. ಆಗ ನಾವೇನು ಮಾಡ್ತೀವಿ, ಆಯಿತು ಅಂತ DC SP ಬಂದು ಹೇಳಿದ ಮೇಲೆ ಅದೆಲ್ಲ ನಿಜ ಅಂತ ಹೋಗ್ತೀವಿ. ನಮಗೆ 5 ಗಂಟೆಗೆ ಬಸ್ ಬರಲಿಲ್ಲ, ಸಂಜೆ 7 ಆಯಿತು, 8 ಆಯಿತು, 9 ಆಯಿತು. 9:30 ಗಂಟೆ ಮೇಲೆ ಯಾವುದೋ ಬಸ್ಸುಗಳು ಬಂದವು. ಜೈಲರ್ ಬಂದರು, ನಿಮ್ಮನ್ನೆಲ್ಲ ಬಿಟ್ಟಿದ್ದೀವಪ್ಪ, ಎಲ್ಲ ಬಸ್ ಹತ್ತಿ ಅಂತ ಅಂದರು. ಎಲ್ಲ ಬಸ್ ಹತ್ತಿ ಕೂತ್ಕೊಂಡ್ವಿ. ಬಸ್ಸುಗಳು ಪ್ರಯಾಣ ಮುಂದುವರಿಯಿತು. ಆದರೆ ಸುಮಾರು ದೂರ ಹೋದ್ಮೇಲೆ ನಾವು ಹತ್ತಿದ್ದು ಖುಷಿನಲ್ಲಿ ದಾರಿ ಮರೆತುಬಿಟ್ವಿ, ನಾವು ಯಾವ ದಾರಿನಲ್ಲಿ ಬಸ್ ಹೋಗ್ತಾ ಇದೆ ಅಂತ. ಆದರೆ ಸಕಲೇಶ್ಪುರ ಕಿಲೋಮೀಟ್ರು ಯಾರಿಗೋ ಹುಡುಗರಿಗೆ ಕಾಣ್ತು. ಆವಾಗ ಇದೇನು ಈ ಕಡೆ ಹೋಗ್ತಾ ಇದೆಯಲ್ಲ ಬಸ್ಸು, ನಮ್ಮ ರೂಟಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದರು. ಅಷ್ಟೊತ್ತಿಗೆ ಸಕಲೇಶ್ಪುರ ದಾಟ್ದು ಘಾಟ್ ಸೆಕ್ಷನ್ ಇಳಿತಾ ಇದ್ವಿ. ಆಮೇಲೆ ಕೇಳಿದ್ವಿ ಪೊಲೀಸ್ ಅಧಿಕಾರಿಗೆ,
ಏನ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ಸರ್ ನಿಜ ಹೇಳ, ನಿಮ್ಮನ್ನು ಮಂಗಳೂರು ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ದುದ್ದಾದಲ್ಲಿ ಗಲಾಟೆ ಆಗಿದೆ, ಆ ಕಾರಣಕ್ಕೆ ನೀವು ಇಲ್ಲೇ ಇದ್ದರೆ ನಿಮ್ಮನ್ನು ನೋಡಲಿಕ್ಕೆ ಮಾಡಲಿಕ್ಕೆ ರೈತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು, ಇಲ್ಲಿ ಮತ್ತೊಂದು ಸಂಘರ್ಷ ಆಗ್ಬೋದು ಅಂತ ಹೇಳಿ ಶಿಫ್ಟ್ ಮಾಡಿದ್ದಾರೆ ಸರ್. ದಯವಿಟ್ಟು ಕೋಆಪ್ರೇಟ್ ಮಾಡಿ, ಏನೂ ಸಿಟ್ಟು ಮಾಡ್ಕೋಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ವಿನಂತಿ ಮಾಡಿದ ಕಾರಣಕ್ಕೆ ನಮ್ಮನ್ನು ಆ ದಿನ ಮಂಗಳೂರು ಜೈಲಿಗೆ ಕಳಿಸಿ ರಾತ್ರೋರಾತ್ರಿ ಊಟ ಗೀಟಿ ಕೊಟ್ರಾ? ಊಟ ಎಲ್ಲ ಪೊಲೀಸ್ನವರು ರಿಸ್ಕ್ ಇತ್ತು, ದಾರಿನಲ್ಲೇ ಅವರು ಊಟ ಮಾಡಿಸಿ ಅಲ್ಲಿ ಬಿಟ್ಬಿಟ್ರು ಮಿಡ್-ನೈಟ್. ಸೊ ಮಂಗಳೂರು ಕರ್ಕೊಂಡೋದ್ರು. ಸೊ ಮಂಗಳೂರು ಜೈಲಿಗೆ ಹಾಕಿದ್ರು. ಮಂಗಳೂರು ಜೈಲು. ಸೊ ಹಾಗೆ ಸತ್ಯಾಗ್ರಹದಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸ್ಕೊಂಡ್ಬಿಟ್ರಿ. ಪ್ರಾರಂಭದಿಂದಲೇ ತೊಡಗಿಸ್ಕೊಂಡ್ಬಿಟ್ವಿ. ಅಷ್ಟರಲ್ಲಿ ಮದುವೆ ಆಗಿತ್ತಾ ನಿಮಗೆ? ಇಲ್ಲ ನಮ್ಮ ಮದುವೆ ಆಗಿದ್ದು 86ಕ್ಕೆ. ಹೌದೇ. ಮನೇಲೇನು ಇದ್ರ ಬಗ್ಗೆ ನಿಮಗೆ ಬೇಡಪ್ಪ ಅವೆಲ್ಲ ನಿನ್ನ ಜೀವನ ನೋಡಿ ಅದೆಲ್ಲ ಪ್ರಶ್ನೆ ಬಂತು ಸರ್. ನಮ್ಮ ಮಾವ ಒಬ್ಬರು ಇದ್ದವರು ಅದನ್ನು ಪ್ರಶ್ನೆ ಮಾಡಿದರು. ಊರ ಹಬ್ಬದ ದಿವಸ ನಮ್ಮೂರಿಗೆ ಬಂದಿದ್ದರು ನಮ್ಮ ಅಕ್ಕ ಮಾವ ಎಲ್ಲರೂ. ಆಗ ಅವರು ಒಂದು ಪ್ರಶ್ನೆ ನಮ್ಮ ತಂದೆ ಮುಂದೆ ಇಟ್ಟರು. ಏನು ಹುಡುಗ ಓದಿ ಎಲ್ಲರ ಸರ್ಕಾರಿ ನೌಕರಿ ಹೋಗ್ಬೇಕಾದವನು ಇದೆಂಥದ್ದು ಒಂದು ಟವಲ್ ವಸ್ತ್ರ ಹೆಗಲ ಮೇಲೆ ಹಾಕ್ಕೊಂಡು ಊರೂರು ತಿರ್ಗಕ್ಕೆ ಶುರು ಮಾಡಿದ್ನಲ್ಲ, ಇದೇನು ಉಣ್ಣಕ್ಕೆ ಬರುತ್ತಾ ಉಡಕ್ಕೆ ಬರುತ್ತಾ, ಯಾವ ಸಂತೋಷಕ್ಕೆ ಇದು? ಇಲ್ಲ ಸರಿಯಿಲ್ಲ, ಇಲ್ಲ ಅವನು ಕಂಟಿನ್ಯೂ ಮಾಡಬೇಕು ಸ್ಟಡಿ, ಅವನಿಗೆ ನೌಕರಿಗೆ ಹೋಗಬೇಕು, ಇಲ್ಲ ಮದುವೆ ಮಾಡ್ಕೋಬೇಕು, ಒಕ್ಕಲ್ತನ ಮಾಡಬೇಕು, ಇದು ಇಷ್ಟು ಕಂಡೀಷನ್, ಇದಕ್ಕೆ ಅವನು ಒಪ್ಪಬೇಕು ಅಂತ ಹೇಳಿ ನಮ್ಮ ಸಿಸ್ಟರ್ಸು ನಮ್ಮ ಮಾವಂದಿರು ಎಲ್ಲ ಒತ್ತಾಯ ತಂದರು. ಅದೇ ಮನೆಯಲ್ಲಿ ಹಿರಿಯರಿಗೆ ನಿಮ್ಮ ಭವಿಷ್ಯದ ಚಿಂತೆ ಇರುತ್ತೆ. ಹೌದು. ಅವ್ರು ಅದನ್ನು ಮಾಡಿ ಇವನು ಇಲ್ಲಿ ಚಳುವಳಿ ಗಿಳುವಳಿಗೆ ಹೋಗಿ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾನೆ, ಸಂಸಾರಸ್ಥ ಆಗಲಿ, ಸಂಪಾದನೆ ಮಾಡಲಿ, ವ್ಯವಸಾಯ ನೋಡ್ಕೊಳ್ಳಿ ಅನ್ನೋ ಆಸೆ ಇರುತ್ತೆ ಅವರು. ಎಲ್ಲ ಹಿರಿಯರಿಗೂ ಮನೆಯಲ್ಲಿ ಇದ್ದೇ ಇರುತ್ತೆ, ಸಹಜವಾಗಿ. ಹಾಗೆ ಪ್ರಯತ್ನ ಪಟ್ಟರು. ಆಗ ನಮ್ಮ ತಂದೆ ಒಂದು ಸ್ವಲ್ಪ ಯೋಚನೆ ಮಾಡಿದರು. ಯೋಚನೆ ಮಾಡಿ ಆದಮೇಲೆ ಅವರು ಒಂದು ಮಾತು ಹೇಳಿದರು. ನೋಡಿ, ಯಾರೂ ತಲೆ ಕೆಡಿಸ್ಕೋಬೇಡಿ, ಅವನ ಬಗ್ಗೆ ನನಗೆ ಅಪಾರ ನಂಬಿಕೆ ಇದೆ, ಅವನು ಏನೂ ಕೆಟ್ಟ ಕೆಲಸ ಮಾಡಲ್ಲ, ಏನು ಮಾಡಿದರೂ ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಅವನ್ನ ಬಿಟ್ಬಿಡಿ. ಈಗ 3 ಜನ ಗಂಡು ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬ ದೇಶಕ್ಕೋ ಸಮಾಜಕ್ಕೋ ಅಂತೇಳಿ ಬಿಟ್ಬಿಡೋಣ. ದೊಡ್ಡ ಮಾತು. ಅವರೆಷ್ಟು ಓದಿದ್ದಾರೆ ನಿಮ್ಮ ತಂದೆ? ಇಲ್ಲ, ಅವರೆಲ್ಲ ಭಾಳ ಹಳಬರು. ಜಾಸ್ತಿ ಏನು ಓದಿಲ್ಲ? ಜಾಸ್ತಿ ಏನು ಓದ್ದವರಲ್ಲ, ಆದರೆ ಮೇಧಾವಿಗಳು, ಅವ್ರ ಜೀವನ ಬುದ್ಧಿವಂತರಿದ್ದರು. ಯಾಕಂದರೆ ನಮ್ಮಲ್ಲಿ ಬ್ರಾಹ್ಮಣರು ಮನೆಗಳಲ್ಲೆಲ್ಲ ಕೆಲಸ ಮಾಡಿದವರು ಅವರು, ಜಮೀನ್ದಾರರ ಜೊತೆಯಲ್ಲಿ. ಹಾಗಾಗಿ ಆ ಒಂದು ನಾಲೆಡ್ಜ್ ಇತ್ತು ಅವ್ರಿಗೆ. ಸೊ ಹಾಗೆ ನಿಮ್ಮ ಚಳುವಳಿಯ ಪ್ರಾರಂಭ ಆಯಿತು. ಆಯಿತು ಸರ್. ಸೊ ಗೃಹಸ್ಥ ಜೀವನಕ್ಕೆ ಕಾಲಿಟ್ಟ ಮೇಲೂ ಚಳುವಳಿಯಲ್ಲಿ ನಿಮಗೆ ತೊಡಗಿಸ್ಕೋಬೇಕು? ಹೌದು ಸರ್. 86ನೇ ಇಸ್ವಿಯಲ್ಲಿ 85ಕ್ಕೆ ನನ್ನ ತಂಗಿ ಮದುವೆ ಆಗುತ್ತೆ. ಏನು ನನಗಿಂತ ಸೀನಿಯರ್ಸು ರೈತ ಸಂಘದಲ್ಲಿ ಯಾರಿದ್ರೋ ಅವ್ರದ್ದು ಎಲ್ಲ ಒಂದು ಬ್ಯಾಚ್ ಮದುವೆ ಆಗಿಬಿಡ್ತದೆ. ನಮ್ಮ ದತ್ತ, ವೆಂಕಟೇಶ್ ಮೂರ್ತಿ, ಪ್ರೊಫೆಸರ್ ರವಿವರ್ಮ, ಹಾಗೆ ವಾಸುದೇವ್, ಹಿಂಗೆ ಎಲ್ಲರೂ ಕೂಡ ಮದುವೆ ಆಗಿಬಿಡ್ತಾರೆ. ಆಮೇಲೆ ನಮ್ಮ ಡಾಕ್ಟರ್ ಹನುಮಂತೇಗೌಡ ಅಂತ ಇರ್ತಾರೆ, ಅವ್ರದ್ದು ಮದುವೆ ಆಗಿಬಿಡ್ತದೆ. ಆಮೇಲೆ ನನ್ನ ಸರದಿ ಬಂದುಬಿಡ್ತದೆ. ನಾನು 86ಕ್ಕೆ ಮದುವೆ ಆಗಬೇಕಂತೇಳಿ ತೀರ್ಮಾನ ಮಾಡ್ತೀವಿ. ಆಮೇಲೆ ಯಾವುದೋ ಒಂದು ಕನ್ಯೆ ನೋಡ್ತೀವಿ, ಅವ್ರಿಗೆ ಹೇಳ್ತೀನಿ, ನೋಡಿ ನಮ್ಮ ಜೊತೆ ಹೊಂದಾಣಿಕೆ ಇರಬೇಕು ನಿಮಗೆ, ಯಾಕಂದರೆ ಈಗಾಗಲೇ ಒಂದಕ್ಕೆ ತಾಳಿ ಕಟ್ಕೊಂಡ್ಬಿಟ್ಟಿದ್ದೀವಿ, ಒಂದು ಚಳವಳಿ ಅಂತ. ಹಾಗಾಗಿ ನೀವು ಅದನ್ನು ಅನುಸರಿಸ್ಕೊಂಡು ಹೋಗೋ ಗುಣ ನಿಮಗಿದ್ರೆ ನಮ್ಮನ್ನು ಮದುವೆ ಆಗಿ, ಇಲ್ಲದೇ ಇದ್ದರೆ ನಿಮ್ಮ ಜೀವನ ಕಷ್ಟ ಆಗುತ್ತೆ ಅಂತ ಅವರು ಒಪ್ಪಿ ಮದುವೆ ಆದರು. ನಾವು ಸಂತೋಷವಾಗಿದ್ವಿ ಸರ್. ಒಬ್ಬ ಮಗ ಇದ್ದಾರೆ. 82ರಲ್ಲಿ ನನಗೆ ರೈತ ಸಂಘದ ಸಂಪರ್ಕ ಆಗಿದ್ದು ನಿಮ್ಗೆ ನೆನಪಿದೆ? ಹೌದು ಸರ್. ಆವಾಗ ಪರಿಚಯ ಇತ್ತು ನಮಗೂ ನಿಮಗೂ. ಸೊ ಗೋಕಾಕ್ ಚಳುವಳಿಯಲ್ಲಿ ನಾವು ಸಕ್ರಿಯವಾದ ಪಾತ್ರ ವಹಿಸಿದಾಗ ಸುಂದರೇಶ್ ಮತ್ತು ನಂಜುಂಡಸ್ವಾಮಿಯವರು ಹೇಳಿ ಕಳಿಸಿ ನನಗೆ, ಲೋಕೇಶ್ಗೆ, ಹಂಸಲೇಖಗೆ, ನಂಜುಂಡೇಗೌಡರಿಗೆ ನಮ್ಮ ರೈತ ಚಳುವಳಿಗೆ ನೀವು ಬನ್ನಿ ಅಂತ ಹೇಳಿದಾಗ ಆ ರಾಮಕೃಷ್ಣ ಲಾಡ್ಜಲ್ಲಿ ಭೇಟಿಯಾಗಿ ನಾನು ನಿಮ್ಮ ಜೊತೆ ರೈತ ಸಂಘದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದು. ಹೌದು. 82, 83ರಿಂದ. ಹೌದು ಅಲ್ವೇ? ಹೌದು. ಸೊ ಅವರಿಂದ ನನಗೂ ನಿಮಗೂ ಪರಿಚಯ. ಹೌದು, ಖಂಡಿತ. 83ರಲ್ಲಿ ನಾವು ಗೋಕಾಕ್ ಚಳುವಳಿಯನ್ನು ಬೆಂಬಲಿಸಿ
ನಮ್ಮಲ್ಲಿ ಬಂದಿಗೆ ಕರೆ ಕೊಡ್ತವೆ. ಅವತ್ತು ಸರ್ಕಾರ ಭಾಳ ದೊಡ್ಡ ಲಾಠಿ ಚಾರ್ಜ್ ಮಾಡ್ತಾರೆ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಯಾವುದೋ ಇಂಟೀರಿಯರ್ ಪೊಲೀಸ್ ಸ್ಟೇಷನ್ಗೆ ಸಂಜೆವರೆಗೆ ಇಟ್ಕೊತಾರೆ, ಆಮೇಲೆ ರಾತ್ರಿ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನಾವು ಏನು ಕನ್ನಡ ಚಳುವಳಿಗೂ ರೈತ ಚಳುವಳಿಗೂ ಭಾಳ ನಿಕಟವಾದ ಸಂಬಂಧ. ಆಮೇಲೆ ರೈತ ಚಳುವಳಿಯ ಒಂದು ಭಾಗ ಆಗಿ ಕನ್ನಡ ಚಳುವಳಿಯನ್ನು ನಾವು ನೋಡಿದ್ವಿ. ಹಾಗಾಗಿ ಕನ್ನಡ ಚಳುವಳಿಗರಿಗೂ ಕೂಡ ರೈತ ಚಳುವಳಿ ಅದೊಂದು ನಮ್ಮ ಒಂದು ಭಾಗ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ರಿ ನೀವೆಲ್ಲ. ತುಂಬ ಅಲ್ಲ, ಈಗ ರುದ್ರಪ್ಪನವರು, ನಂಜುಂಡಸ್ವಾಮಿಯವರು, ಸುಂದರೇಶ್ ಅವರು, ಪುಟ್ಟಣ್ಣಯ್ಯ, ನೀವು ಎಲ್ಲ ಸ್ವಲ್ಪ ವಿದ್ಯಾವಂತರಾಗಿದ್ದರಿಂದ ನಿಮಗೆ ಈ ಭಾಷಾವಾರು ಪ್ರಾಂತ್ಯಗಳು ಅಂದರೆ ಏನು, ನಾವು ನಾಡು ನುಡಿ ಜಲ ಉದ್ಯೋಗ ಎಲ್ಲವನ್ನೂ ಉಳಿಸ್ಕೋಬೇಕು ಅನ್ನೋ ಒಂದು ಕಲ್ಪನೆ ಇತ್ತು ನಿಮಗೆಲ್ಲ. ಹಾಗಾಗಿ ಭಾಷಾ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ ಅನ್ನೋದು ಬೇರೆ ಅಲ್ಲ. ನಾವು ಒಟ್ಟಾರೆ ಕನ್ನಡ ನಾಡಿನ ಹಿತದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಬೇಕು ಅಂತ ನೀವು ಆಲೋಚನೆ ಮಾಡಿದ್ರಿ. ಒಂದು ಪ್ರಾದೇಶಿಕ ಪಕ್ಷವನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಮಾಡಿದ್ದು ಉಂಟು ಅಲ್ವೇ? ಹೌದು ಹೌದು. ಯಾಕೆಂದರೆ ನಮ್ಮಲ್ಲಿ ರೈತರು ಯಾವುದೋ ಕಬ್ಬಿಗೋ ಜೋಳಕ್ಕೋ ಅಥವಾ ರಾಗಿಗೋ ಯಾವುದೋ ಬೆಲೆ ಬೇಕು ಅಥವಾ ಯಾವುದೋ ಒಂದು ಡಿಮ್ಯಾಂಡ್ ಇಟ್ಬಿಟ್ಟು ಸರ್ಕಾರದ ಮುಂದೆ ಚಳುವಳಿಗೆ ಸೀಮಿತ ಆಗಲಿಲ್ಲ. ಅದು ಭಾಷಾವಾರು ವಿಷಯಗಳಿರ್ಬೋದು, ಅಥವಾ ಬಸವಾದಿ ಶರಣರ ವಿಚಾರಗಳಿರ್ಬೋದು, ಅಥವಾ ಬೇರೆ ಸ್ವಾತಂತ್ರ್ಯ ಚಳುವಳಿಯ ಬಂದಂಥ ಕಾಲಘಟ್ಟದ ಹಿರಿ ತಲೆಗಳು ಆಗ ಇದ್ದರು. ಹಾಗಾಗಿ ಈ ಎಲ್ಲ ಒಡನಾಟಗಳು ಮತ್ತು ಆ ಚಿಂತನೆಗಳ ಬಗ್ಗೆ ನಮ್ಮನ್ನು ಕರ್ಕೊಂಡೋಯ್ತು ನಮ್ಮ ಚಳುವಳಿ. ಹಾಗಾಗಿ ವಿಶಾಲವಾಗಿ ವೈಚಾರಿಕವಾಗಿ ಸಂಘಟನೆ ಒಳಗಡೆ ಒಂದು ಶಕ್ತಿದಾಯಕವಾಗಿ ಬೆಳೀತು. ಹೌದು. ನೀವು ಅಧ್ಯಯನ ಕೇಂದ್ರಗಳನ್ನು ಮಾಡ್ತಾಯಿದ್ರಿ, ವರ್ಕ್ಶಾಪ್ಗಳು ಮಾಡಿ ತುಂಬ ಕಾರ್ಯಕರ್ತರಿಗೆ ತಿಳುವಳಿಕೆ ಕೊಡ್ತಾ ಇದ್ರಿ. ಹೌದು ಸರ್. ನಾವು ಆಗ ವರ್ಷದಲ್ಲಿ 2 ಸಾರಿ ಕಾರ್ಯಾಗಾರಗಳನ್ನು ನಾವು ಮಾಡ್ತಾಯಿದ್ವಿ. ಹಾಗೆ ಪ್ರದೇಶವಾರು ಕಾರ್ಯಾಗಾರಗಳನ್ನು ಮಾಡ್ತಾಯಿದ್ವಿ. ಆಗ ಬಂದಂಥ ಯುವಕರು ಭಾಳ ತಾತ್ವಿಕವಾಗಿ ಭಾಳ ಗಟ್ಟಿಯಾಗಿ ಚಳುವಳಿಯಲ್ಲಿ ನಿಂತ ಕಾರಣಕ್ಕೆ ಈ ಚಳುವಳಿ 46 ವರ್ಷ, ಈಗ ಜುಲೈ 21ನೇ ತಾರೀಕು ಬಂದರೆ 46 ವರ್ಷ ತುಂಬುತ್ತೆ ಈ ಚಳುವಳಿಗೆ, ರೈತ ಚಳುವಳಿ. ಆ ಕಾರಣಕ್ಕೆ ಇಷ್ಟು ದೀರ್ಘಾವಧಿ ಚಳುವಳಿ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಅದೇ ಸ್ವಾತಂತ್ರ್ಯ ಚಳುವಳಿ ಆದಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘದ ಚಳುವಳಿನೇ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾಗಿ ಉಳಿದಂಥದ್ದು. ಹೌದು ಸರ್, ಅಲ್ವೇ? ಯಾಕಂದರೆ ಒಂದು ಚಳುವಳಿಗೆ ಕರೆ ಕೊಟ್ಟರೆ ಜೈಲ್ ಬರೋ ಅಂದರೆ ಲಕ್ಷಾಂತರ ಜನ ಬರ್ತಿದ್ರು. ಎಷ್ಟು ಜನ ಆವತ್ತು 84ರಲ್ಲಿ ಜೈಲ್ ಬರೋ ಮಾಡಿದಾಗ 37,000 ಜನ ಜೈಲಿಗೆ ಬಂದ್ಬಿಟ್ರು. ಊಟ ಇಲ್ಲ, ತಿಂಡಿ ಇಲ್ಲ, ಜೈಲ್ ಒಳಗಡೆ ಜಾಗ ಇಲ್ಲ. ನಮ್ಮಲ್ಲಿ ಹಾಸನ್ನಲ್ಲಿ ಓಪನ್ ಜೈಲ್ ಅಂತ 4,000 ಜನ ಒಂದು ಎಕ್ಸಿಬಿಷನ್ ಗ್ರೌಂಡ್ ಅಂತ ಹೇಳಿ ಅದರೊಳಗಡೆ ಸೇರಿಸ್ಬಿಟ್ಟು ಲಾಕ್ ಮಾಡೋರು. ಅಷ್ಟೊಂದು ಗಟ್ಟಿಯಾದ ಚಳುವಳಿ ಶಿಥಿಲ ಆಗೋಕ್ಕೆ ಏನು ಕಾರಣ ಚಂದ್ರಶೇಖರ್ ಸರ್? ಇದು ಶಿಥಿಲ ಅಂದರೆ ಇಲ್ಲಿ ಪ್ರತಿ ಬಾರಿ 5 ವರ್ಷಕ್ಕೊಮ್ಮೆ ಚುನಾವಣೆ ಬರ್ತದೆ. ಯಾಕಂದರೆ ಹಳ್ಳಿಗಳು ವೋಟರ್ಸು ರಾಜಕೀಯ ಪಕ್ಷಗಳು ಕಾನ್ಸಂಟ್ರೇಟ್ ಮಾಡ್ತವೆ. ಪ್ರತಿ ಹಳ್ಳಿಗಳನ್ನು ಡಿವೈಡ್ ಮಾಡ್ತಾರೆ. ಒಂದು ಕಾಂಗ್ರೆಸ್ ಪಕ್ಷ ಇದ್ದರೆ ಅದಕ್ಕೆ ಎದುರಾಳಿಯಾಗಿ ಹಿಂದೆ ಜನತಾ ಪಕ್ಷ ಬರ್ತಾಯಿತ್ತು. ಮತ್ತು ಇತ್ತೀಚಿನ ದಿನಗಳಲ್ಲಿ ಬೆಳೆದಂಥ BJP ಪಕ್ಷ ಇವತ್ತು ರಾಷ್ಟ್ರದ ಹಳ್ಳಿಗಳಲ್ಲೂ ಕೂಡ ಭಾಗ ಆಗಿಬಿಟ್ಟಿದೆ. ವೋಟರ್ಸನ್ನು 3 ಭಾಗ ಮಾಡ್ಕೊಂಬಿಟ್ಟಿದ್ದಾರೆ. ಅದರ ನಡುವೆ ರೈತ ಸಂಘ ಒಂದು ಭಾಗ ಆಗಿ ಇರುತ್ತೆ. ಹಾಗಾಗಿ ಇತ್ತೀಚಿನ ಬೆಳವಣಿಗೆಗಳು ರಾಜಕೀಯ ಕಾರಣಕ್ಕೆ, ಬೇರೆ ಬೇರೆ ಕಾರಣಗಳಿಂದ, ಒತ್ತಡಗಳಿಂದ ಇದು ಹಾಗೆ ಡಿವೈಡ್ ಆಗ್ತದೆ. ಮತ್ತು ಕೆಲವರು ಇತ್ತೀಚೆಗೆ ಏನಾಗಿದೆ, ಆಫ್ಟರ್ ನಂಜುಂಡಸ್ವಾಮಿ ಇರ್ಬೋದು, ಸುಂದರೇಶ್ ಇರ್ಬೋದು, ಚಳುವಳಿ ಅಂತ ಹೇಳಿ ಬರ್ತಾರೆ. ಚಳುವಳಿ ಅಂತ ಬಂದಾದಮೇಲೆ ಅವ್ರಿಗೇನೋ ಚಳುವಳಿಯ ಹಸಿರು ವಸ್ತ್ರದ ಶಕ್ತಿ ಕಚೇರಿಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಅದಕ್ಕೆ ಗೌರವ ಜಾಸ್ತಿ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಗುರ್ಸ್ಕೊತಾರೆ. ವಾರದ ಸಂತೆ ಮಾಡೋದು ಅಥವಾ ವಾರದ ಸಂತೆಗೆ ದುಡಿಮೆ ಮಾಡ್ಕೊಳ್ಳೋದು, ಈ ಥರ
ಆ ದಾರಿ ಬಿಟ್ಟಂಥ ಚಳುವಳಿಗಾರರು ಜೊತೆಯಲ್ಲಿ ಬೆಳೆದು ಬಿಡ್ತಾರೆ. ಹಾಗಾಗಿ ಇದು ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿದೆ, ನಾನು ಅಲ್ಲಗಳೆಯಲ್ಲ. ಇದು ಹಾಗೆಯೇ ಹೊಸ ತಲೆಮಾರನ್ನು ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಅದೇ ರೀತಿಯಲ್ಲಿ ಕಾರ್ಯಕರ್ತರನ್ನು ಕೂಡ ನಾವು ಬಿಲ್ಡಪ್ ಮಾಡಿದ್ವಿ. ಅಲ್ಲ, ರೈತ ಚಳುವಳಿ ಒಂದೇ ಅಲ್ಲ, ದಲಿತ ಚಳುವಳಿ, ಕಾರ್ಮಿಕ ಚಳುವಳಿ, ಎಲ್ಲ ಚಳುವಳಿಗಳು ದುರ್ಬಲ ಆಗೋಗಿದೆ ಇತ್ತೀಚೆಗೆ. ಯಾಕದು? ಯುವಜನತೆಯಲ್ಲಿ ಅದರ ಬಗ್ಗೆ ಆಸಕ್ತಿ ಇಲ್ವಾ, ಅಥವಾ ನಾವು ನಾಯಕರು ಅವರಿಗೆ ತಿಳಿಸಿ ಹೇಳೋದ್ರಲ್ಲಿ ತಪ್ಪಿದ್ದೀವಾ? ಎಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಸಮಾಜ? ನೋಡಿ ಸರ್, ಇಲ್ಲಿ ನಮಗೇನಾಗುತ್ತೆ, ನಮಗೆ DK ಶಿವಕುಮಾರ್ ಮಾಡೆಲ್ ಆಗಿ ಕಾಣ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಆದರು, ಎಲ್ಲಿಯೂ ಹುಟ್ಟಿದ್ರು, ಎಲ್ಲೋ ಬೆಳೆದ್ರು, ಒಬ್ಬ ಎತ್ತರದ ಸ್ಥಾನಮಾನಕ್ಕೆ ಬಂದು ಕೂರ್ತಾರೆ. ಹೇಗೋ ಬರ್ತಾರೆ, ಯಾವ್ಯಾವುದೋ ದಾರಿಯಲ್ಲಿ ನಡೆದು ಬಂದು ಅವರು ಆ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ನಮಗೆ ಚಳುವಳಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ಕೂಡ ಒಂದು ರೂಲ್ ಆಗಿರುತ್ತೆ. ಹೇಗೆ ಹೆಜ್ಜೆ ಇಕ್ಕಬೇಕೋ ಬಾರ್ದು ಅಂತ ಹೇಳಿ. ಈ ಥರ ಇರುವಾಗ ದುಡ್ಡು ಮಾಡೋದೇ ಒಂದು ಮಾರ್ಗ, ಅವನೇ ಹೀರೋ, ಅವನೇ ಮಾಡಲ್ ಅನ್ನೋದು ಆಗಿಬಿಟ್ಟಾಗ ಈಗ ನಾವು ಹುಡುಗರಿಗೆಲ್ಲರಿಗೂ ಕೂಡ ಈ ಚಳುವಳಿಗಳ ಆಕರ್ಷಣೆ ಕಮ್ಮಿ ಆಗಿಬಿಡುತ್ತೆ. ಈ ಪೊಲಿಟಿಕಲ್ ಪಾರ್ಟಿಗಳು ಏನಿದೆಯೋ, ಈಗ ನೋಡಿ, ಒಂದು ಚುನಾವಣೆಯಲ್ಲಿ 50 ಕೋಟಿ 100 ಕೋಟಿವರೆಗೆ ದುಡ್ಡು ಖರ್ಚು ಮಾಡ್ತಾರೆ. ಅದು ಆಕರ್ಷಣೆ ಆಗಿಬಿಡುತ್ತೆ. ಹಾಗಾಗಿ ಇಂಥ ಚಳುವಳಿಗಳು ತಾತ್ವಿಕವಾಗಿ ಬೆಳಿಬೇಕು, ಇದು ಹುಡುಕಬೇಕು, ಓದಬೇಕು, ಬರೀಬೇಕು, ಅಧ್ಯಯನ ಮಾಡಬೇಕು, ಇದರ ಸಂಖ್ಯೆ ಕಮ್ಮಿ ಆಗಿಬಿಡುತ್ತೆ. ಆ ಕಾರಣಕ್ಕೆ ಚಳುವಳಿಗಳು ಸ್ವಲ್ಪ ಮಂದಗತಿಯಲ್ಲಿ ಬೆಳವಣಿಗೆಯನ್ನು ಸೀಮಿತ ಆಗುತ್ತೆ.